ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೊಸದಾಗಿ ಚಾನಲ್ ಓಪನ್ ಮಾಡೋರು ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಯೂಟ್ಯೂಬ್ ಏನು ಅಂತ. ನಿಮಗೆ ಯೂಟ್ಯೂಬ್ ಹೇಗೆ ನಾವು ತಿಳ್ಕೊಳ್ಳೋದು ಅದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಯೂಟ್ಯೂಬ್ ಏನೋ ಒಂದು ಸಾವಿರ ಸಬ್ಸ್ಕ್ರೈಬರು 1,000 ಸಬ್ಸ್ಕ್ರೈಬರ್ ಮಾಡಿದ ತಕ್ಷಣ ದುಡ್ಡು ಬಂದ್ಬಿಡ್ತದೆ ಅಂದ್ಕೊಂಡಿದ್ದೀರಾ? ನಾನು ಪೂರ್ತಿಯಾಗಿ ಹೇಳ್ತೀನಿ, ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ನೀವು. ಯೂಟ್ಯೂಬ್ ಚಾನಲ್ಲು ಫಸ್ಟು ಶುರು ಮಾಡೋರು ಯೂಟ್ಯೂಬ್ ಬಗ್ಗೆ ಫಸ್ಟು ಯೂಟ್ಯೂಬ್ ಪಾಲಿಸಿನ ತಿಳ್ಕೊಳ್ಳಿ. ಯೂಟ್ಯೂಬ್ ಪಾಲಿಸಿಲಿ ನಿಮ್ಗೆ ಏನೇನು ಕೊಟ್ಟವ್ರೆ, ಏನೇನು ಅದರ ನಿಯಮ, ಅದರಲ್ಲಿ ರೂಲ್ಸ್ ಏನೇನೈತೆ ಅದನ್ನು ಫಸ್ಟು ನೀವು ಅದನ್ನು ಅರ್ಥ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟು ನೀವು ಏನೇನೋ ಮಿಕ್ಸ್ ಮಾಡ್ತಾ ಇದ್ದೀರಾ ಇದರಲ್ಲಿ ಅಲ್ಲಿ ವೀಡಿಯೋದಲ್ಲಿ ಆ ಥರ ಎಲ್ಲ ನೀವು ಬೇರೆ ಬೇರೆ ವೀಡಿಯೋ ಎಲ್ಲ ಹಾಕಿ ಟಿ ವಿಲಿ ಬರೋದು, ಫಿಲಮಲ್ಲೂ ಅವೆಲ್ಲ ಹಾಕಿದ್ರೆ ನಿಮ್ಮ ಚಾನಲ್ಲೇ ಹೋಗ್ಬಿಡ್ತದೆ. ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಯಾವಾಗ ಹೋಗುತ್ತೆ ಗೊತ್ತಾ? ಸ್ಟಾರ್ಟಿಂಗಲ್ಲಿ ಹೋದರೆ ಪರವಾಗಿಲ್ಲ, ಮೋನೋ ಟೈಮಲ್ಲಿ ಹೊರಟೋಗುತ್ತೆ. ಮೋನೋ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅವಾಗ ನಮ್ಮ ರಿವ್ಯೂಸ್ ಕಂಟೆಂಟು, ಆಮೇಲೆ ಕಾಪಿ ಸ್ಟ್ರೈಕು ಏನಾದರೂ ಒಂದು ಚಾನಲ್ ಇದು ಆಮೇಲೆ ಡಿಲೀಟ್ ಮಾಡೋದು ಏನಾದರೂ ಒಂದು ಮಾಡಿಬಿಡ್ತಾರೆ ಯೂಟ್ಯೂಬ್ ಕಡೆಯವರು. ಅದಕ್ಕೆ ನೀವು ಫಸ್ಟು ರೂಲ್ಸ ತಿಳ್ಕೊಳ್ಳಿ. ಯೂಟ್ಯೂಬ್ ಬಗ್ಗೆ ರೂಲ್ಸ ತಿಳ್ಕೊಂಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತು ಅಂದರೆ ಫಸ್ಟು 1,000 ಸಬ್ಸ್ಕ್ರೈಬರ್ ಬೇಕು. ಇಲ್ಲಿ 1,000 ಸಬ್ಸ್ಕ್ರೈಬರ್ ಬೇಕು. 4,000 ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ನೀವು. ಇವಾಗ ತುಂಬ ಜನ ಅಂದ್ಕೊಂಡಿರ್ತಾರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು ವೀಡಿಯೋ ಹಾಕಿದ ತಕ್ಷಣ ನಮಗೆ ದುಡ್ಡು ಬಂದ್ಬಿಡ್ತದೆ. ಆಮೇಲೆ ಒಂದು ವೀಡಿಯೋಗೆ ನಮಗೆ ₹1. ಈಗ ಒಂದು ವೀಡಿಯೋ ಹಾಕಿರ್ತೀವಿ, ಒಂದು ವೀಡಿಯೋ ಹಾಕಿದರೆ ಒಂದು 30 ಜನ 40 ಜನ ನನಗೆ ಮೊನ್ನೆ ಲೈವಲ್ಲಿ ಕೇಳಿದ್ರು, 30 ಜನ 40 ಜನ ನೋಡ್ತು ಅಂದರೆ ನಮಗೆ ₹40 ಬರುತ್ತಾ? ನಾವು ಅಂದರೆ ಒಬ್ಬರು ನೋಡಿದ್ರೆ ₹1 ಅಂತ ಆ ಥರ ತಿಳ್ಕೊಬಿಟ್ಟವ್ರು ಅವರು. ಈಗ ಒಬ್ಬರು ಯಾರಾದರೂ ವೀಡಿಯೋ ನೋಡ್ತಾರೆ ಅಂದ್ಕೊಳ್ರಿ, ಒಬ್ಬರು ಯಾರಾದರೂ ಒಂದು ವ್ಯೂಸ್ ಬತ್ತು ಅಂದರೆ ಅಲ್ಲಿ ₹1 ಕೌಂಟ್ ಆಗುತ್ತೆ. ಇಬ್ಬರು ನೋಡಿದ್ರೆ ₹2 ಕೌಂಟ್ ಆಗುತ್ತೆ. ಅಂದರೆ 1,000 ನೋಡಿದ್ರೆ ₹1,000 ಕೌಂಟ್ ಆಗುತ್ತೆ. ಆ ಥರ ಎಲ್ಲ ಅಲ್ಲ ಇದು. ಯೂಟ್ಯೂಬಲ್ಲಿ ಆ ಥರ ₹1 ₹2 ಲೆಕ್ಕದಲ್ಲಿ ಕೊಡೋದಿಲ್ಲ. US ಡಾಲರ್ಸ್ ಲೆಕ್ಕದಲ್ಲಿ ನಮಗೆ ಕೌಂಟ್ ಆಗೋದಿದು. ಅರ್ಥ ಆಯ್ತಾ? ಫಸ್ಟ್ ಏನು ಗೊತ್ತಾ? ಫಸ್ಟು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಆ ಥರದ ನಿಯಮ ತಿಳ್ಕೊಳ್ಳಿ. ನೀವು ಕರೆಕ್ಟಾಗಿ ಓದ್ಕೊಂಡು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಇರ್ತದೆ, ಅದನ್ನು ತಿಳ್ಕೊಳ್ಳಿ. ಅದನ್ನು ತಿಳ್ಕೊಂಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಫಸ್ಟು 1,000 ಸಬ್ಸ್ಕ್ರೈಬರ್ ಮಾಡಬೇಕು ನೀವು. 1,000 ಸಬ್ಸ್ಕ್ರೈಬರು. 4,000 ಗಂಟೆ ವಾಚ್ ಅವರ್ ಮಾಡಬೇಕು. ಎಷ್ಟು? 4,000 ಗಂಟೆ ಅಂದರೆ ಇವಾಗ ಒಂದು ದಿನಕ್ಕೆ ಎಷ್ಟು? 24 ಗಂಟೆ ಅಲ್ವಾ? 24 ಗಂಟೆ ಒಂದು ದಿನಕ್ಕೆ. ಅಂಥದ್ದು ನೀವು 4,000 ಗಂಟೆ ವಾಚ್ ಅವರ್ ಮಾಡಬೇಕು ನೀವು. ಅರ್ಥ ಆಯ್ತಾ? ಆವಾಗ 4,000 ವಾಚ್ ಅವರ್ ಗಂಟೆ ನೀವು ಕಂಪ್ಲೀಟ್ ಮಾಡಿದ್ಮೇಲೆ 1,000 ಸಬ್ಸ್ಕ್ರೈಬರ್ ಆದಮೇಲೆ ನಿಮ್ಮದು ಮಾನಿಟೈಸನ್ಗೆ ಅಪ್ಲೈ ಮಾಡ್ಬೋದು ಅವಾಗ. ಆಯಿತಾ? ಆವಾಗ ಮೋನೋ ಚಾನಲ್ ಅಂತ ಕೊಡ್ತಾರೆ ಅವರು. ಕಂಗ್ರ್ಯಾಚುಲೇಷನ್, ನಿಮ್ಮದು ಚಾನಲ್ ಮೋನೋ ಆಗೈತೆ, ಅಪ್ಲೈ ಮಾಡಿ ಅಂತ ಅವರು ಒಂದು ಮೇಲ್ ಕಳಿಸ್ತಾರೆ. ಯಾರು? ಯೂಟ್ಯೂಬ್ ಕಡೆಯಿಂದ ಒಂದು ಮೇಲ್ ಬರುತ್ತೆ. ಆವಾಗ ನೀವು ಅಪ್ಲೈ ಮಾಡಿ. ಯಾವುದಕ್ಕೆ? ಯೂಟ್ಯೂಬ್ಗೆ ನಮ್ಮದು ಮಾನಿಟೈಸನ್ ಆನ್ ಆಗೈತೆ, 1,000 ಸಬ್ಸ್ಕ್ರೈಬರು 1,000 ಸಬ್ಸ್ಕ್ರೈಬರು 4,000 ವಾಚ್ ಅವರ್ ಆಗಿದೆ ಅಂತ ನೀವು ಇದು ಮಾಡಿ, ಅಪ್ಲೈ ಮಾಡಿದ್ಮೇಲೆ ಅವರು ಇದಕ್ಕೆ ಜಾಯಿನ್ ಬಟನ್ ಬರುತ್ತೆ. ಅವಾಗ ನಮಗೆ ಜಾಯಿನ್ ಬಟನ್ ಬರುತ್ತೆ. ಜಾಯಿನ್ ಬಟನ್ ಬಂದಮೇಲೆ $10 ಅವಾಗ ಯಾವಾಗ ನಮಗೆ ಯೂಟ್ಯೂಬ್ ಕಡೆಯಿಂದ ಜಾಯಿನ್ ಬಟನ್ ಬರುತ್ತೆ ಆವಾಗಿಂದ ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಆವಾಗಿಂದ ನಮಗೆ ದುಡ್ಡು ಬರೋದು ಸ್ಟಾರ್ಟ್ ಆಗುತ್ತೆ. ಅಂದರೆ US ಕಡೆಯಿಂದ ನಮಗೆ ದುಡ್ಡು ಹಾಕೋದು ಸ್ಟಾರ್ಟ್ ಮಾಡ್ತಾರೆ. ದುಡ್ಡು ಅಂದರೆ ಡಾಲರ್ಸ್ ಲೆಕ್ಕದಲ್ಲಿ ನಮಗೆ ಅದು ಕೌಂಟ್ ಆಗೋದು. ಆ ಡಾಲರ್ಸು $1 ಮಾಡಬೇಕಾದ್ರೆ ನೀವು ಈಗ ಹೊಸ್ದಾಗಿ ಏನಾದ್ರು ನೀವು ಈಗ ಹೊಸ್ದಾಗಿ ಮೋನೋ ಆಗಿರ್ತದಲ್ವ, ನಿಮ್ಮದು ಚಾನಲ್ ಮೋನೋ ಆಗಿರ್ತದೆ, ಡೈಲಿ $1 ಬರೋದಿಲ್ಲ. ನಿಮ್ಮ ವಿಡಿಯೋ ಯಾವ ಥರ ರನ್ ಆಗ್ತಾಯಿದೆ ಅದ್ರ ಮೇಲೆ ಅವರು ಸೆನ್ಸ್ ಲೆಕ್ಕ ನಿಮಗೆ ಕಳಿಸ್ತಾರೆ. ಸೆನ್ಸ್ ಲೆಕ್ಕ ನೀವೇನಾದರೂ ಜಾಸ್ತಿ ಏನಾದರೂ ವೀಡಿಯೋ ಓಡ್ತಂದರೆ $1 ಬಂದುಬಿಡ್ತದೆ. ಸ್ವಲ್ಪ ಡೌನು 30-40 ವ್ಯೂಸ್ ಏನಾರು ಬತ್ತು ಅಂದರೆ ನಿಮ್ಮ ಇದಕ್ಕೆ 100-150 ಆ ಥರ ಏನಾರು ವ್ಯೂ ಬತ್ತು ಅಂದರೆ ಅವಾಗ ಎಷ್ಟು ಕೊಡ್ತಾರೆ ಗೊತ್ತಾ ಅವರು? ಬರೀ 2 ಸೆನ್ಸು 3 ಸೆನ್ಸು 4 ಸೆನ್ಸು ಆ ಥರ ಬರುತ್ತೆ. ಅದು ಸೆನ್ಸ್ ಬಂದು 100 ಸೆನ್ಸ್ ಆಗಬೇಕು. 1 ಸೆನ್ಸಿಂದ 100 ಸೆನ್ಸ್ ಆದಮೇಲೆ $1 ನಿಮಗೆ ಕೌಂಟ್ ಆಗೋದು. ಅರ್ಥ ಆಯ್ತಾ?
ಒಟ್ಟಿಗೆ ಟೋಟಲಾಗಿ ನಿಮಗೆ $100 ಡೈಲಿ ಬೇಗ ಬಂದು ಒಂದು 100 ದಿವಸದಲ್ಲೇ ಮಾಡ್ಬೋದು. $1 ಡೈಲಿ $2 $1 ಮಾಡ್ಬೋದು ಅಂತ ಥಿಂಕ್ ಮಾಡಬೇಡಿ. ಹೊಸ್ದಾಗಿ ಚಾನಲ್ ಓಪನ್ ಮಾಡಿ ನಿಮ್ಮ ಮೋನೋ ಆಯಿತು ಅಂದರೆ ಅದು ತುಂಬ ಕಷ್ಟ. $1 ಯಾರಿಗೂ ಬರೋದಿಲ್ಲ. ಅಷ್ಟು ವ್ಯೂಸು ಹೊಸ್ದಾಗಿ ಮಾಡಿದ್ರೆ ಅಷ್ಟು ವ್ಯೂ ಕೊಡೋದಿಲ್ಲ ಯೂಟ್ಯೂಬ್ ಕಡೆಯಿಂದ. ಮಾಡಿದ್ರೆ ಒಂದು ವೀಡಿಯೋ ಯಾವ್ದಾರು ರನ್ ಆಯಿತು ಅಂದರೆ ಒಂದು 20 ನಿಮಿಷದ ವೀಡಿಯೋ ಏನಾರು ಒಂದು ರನ್ ಆಯಿತು ಅಂದರೆ, ಚೆನ್ನಾಗೆ ವೀಡಿಯೋ ವೈರಲ್ ಆಯಿತು ಅಂದರೆ, ಆವಾಗ ಬೇಕಾದ್ರೆ ನಿಮಗೆ ಒಂದಿನಕ್ಕೆ $1 $2 ಆ ಥರ ಕೌಂಟ್ ಆಗೋಗುತ್ತೆ. ವೀಡಿಯೋ ರನ್ ಆಯಿತು ಅಂದರೆ, ವೈರಲ್ ಆಯಿತು ಅಂದರೆ, ವೈರಲ್ ಆಗಿಲ್ಲ ಅಂದರೆ ನಿಮಗೆ ಅಷ್ಟು ಬರೋದಿಲ್ಲ. ಸೆನ್ಸ್ ಲೆಕ್ಕದಲ್ಲೇ ಬರೋದು. ಸೆನ್ಸ್ ಲೆಕ್ಕದಲ್ಲಿ ಬಂದು 100 ಸೆನ್ಸ್ ಆದಮೇಲೆ ನಿಮಗೆ $1 ಕೌಂಟ್ ಆಗುತ್ತೆ. $1 ಕೌಂಟ್ ಆದಮೇಲೆ ಅದು $10 ಆಗೋ ಗಂಟ ನೀವು ವೆಯ್ಟ್ ಮಾಡಬೇಕು. $10 ಆದಮೇಲೆ ಪಿನ್ ಐ ಡಿ ಅಂತ ಬರುತ್ತೆ. ಪಿನ್ ಐ ಡಿಗೆ ನಾವು ಅಪ್ಲೈ ಮಾಡಬೇಕು, ಮತ್ತೆ ಇನ್ನೊಂದು ಸಲ ಅಪ್ಲೈ ಮಾಡಬೇಕು. ಆವಾಗ ನಮಗೆ ವೆರಿಫಿಕೇಷನ್ ಅಂತ ಬರುತ್ತೆ. ಆಧಾರ್ ಕಾರ್ಡ್ದು ಆಮೇಲೆ ಅಡ್ರೆಸ್ಸು ಅವೆಲ್ಲ ನಾವು ಕೊಡಬೇಕು. ಯಾವಾಗ $10 ಆದಮೇಲೆ $10 ಒಂದೊಂದು ಸಲ ಒಬ್ಬೊಬ್ರಿಗೆ 2 ತಿಂಗಳು 3 ತಿಂಗಳು ತಗೊಳುತ್ತೆ $10 ಆಗೋ $10. ಇವಾಗ ನಮ್ಮದೇ ಇನ್ನೂ $10 ಆಗಿಲ್ಲ. ನಮ್ಮ ಮೋನಾಗಿ ಅವನು 2-3 ತಿಂಗಳಾಯಿತು, ಇನ್ನೂ $10 ಆಗಿಲ್ಲ ನಮ್ಮದು. ನಮ್ಮದು ವೀಡಿಯೋ ಓಡ್ದಂಗೆ ಅದು. ನಮ್ಮದು ವೀಡಿಯೋ ಓಡ್ತು ಅಂದರೆ ಕೊಡ್ತಾರೆ, ವೀಡಿಯೋ ಓಡ್ತು ಅಂದರೆ ಬರುತ್ತೆ. ನಮ್ಮದು ವೀಡಿಯೋ ಓಡಿಲ್ವಲ್ಲ, ಇನ್ನೂ $10 ಆಗಿಲ್ಲ. ಒಂದು 3-4 ತಿಂಗಳರ ಆಗುತ್ತೆ ಒಂದು $10 ಮಾಡೋಕ್ಕೆ, ಆಯಿತಾ. ಆವಾಗ ನೀವು ಅಪ್ಲೈ ಮಾಡ್ತೀರಲ್ಲ, ಆವಾಗ ಪಿನ್ ಐ ಡಿಗೆ ಅಪ್ಲೈ ಮಾಡ್ತೀವಲ್ಲ, ಆಗ ಪೋಸ್ಟಿಂದ ಬರುತ್ತೆ. ಆ ಥರ ನೀವು ಅಪ್ಲೈ ಮಾಡಿದ ತಕ್ಷಣ ನಿಮ್ಮದು ಏರಿಯಾದಲ್ಲಿ ಪೋಸ್ಟ್ ಮ್ಯಾನ್ ಯಾರಾದರೂ ಇದ್ದರೆ ಅವ್ರಿಗೆ ಹೇಳಿ ಇಟ್ಕೊಂಡಿರಬೇಕು. ನೀವು ಯಾವಾಗ ನೀವು ಅಪ್ಲೈ ಮಾಡ್ತೀರಲ್ಲ, $10 ಆದಮೇಲೆ ನೀವು ಅಪ್ಲೈ ಮಾಡಿರ್ತೀರಲ್ಲ ಪಿನ್ ಐ ಡಿಗೆ, ಆವಾಗ ನೀವು ಪೋಸ್ಟ್ ಮ್ಯಾನ್ಗೆ ಹೇಳಿ ಇಟ್ಕೊಂಡಿರಬೇಕು. ನಮ್ದು ಈ ಥರ ಯೂಟ್ಯೂಬ್ ಕಡೆಯಿಂದ ಒಂದು ಲೆಟರ್ ಬರುತ್ತೆ, ತಂದು ಕೊಡ್ರಿ ಅಂತ. ನೀವೇನಾರು ಅಲ್ಲಿ ಹೇಳಿಲ್ಲ ಅಂದರೆ ರಿಟರ್ನ್ ಕಳಿಸ್ತಾರೆ, ಮತ್ತೆ ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೆ ಏನು ಮಾಡಿರಿ ಅಂದರೆ, ಫಸ್ಟು ನೀವು ಅಪ್ಲೈ ಮಾಡಿದ ತಕ್ಷಣ ಅದು 2 ವಾರ ಟೈಮ್ ಇರೋದು. 2 ವಾರದಲ್ಲಿ ಇಲ್ಲಾಂದರೆ ಒಬ್ಬೊಬ್ಬರಿಗೆ 10 ದಿನದಲ್ಲೇ ಬರ್ಬೋದು, ಇಲ್ಲಾಂದರೆ 5 ದಿವಸದಲ್ಲಿ ಬರ್ಬೋದು, ಇಲ್ಲಾಂದರೆ ಒಂದು 2 ವಾರ ಆದಮೇಲೆ ಬರ್ಬೋದು. ಆ ಥರದ್ದು ಒಟ್ಟಿನಲ್ಲಿ 2 ವಾರ ಲೆಕ್ಕ ಇರೋದು. 2 ವಾರದಲ್ಲಿ ಕಳಿಸ್ಕೊಡ್ತಾರೆ ಅವರು. 2 ವಾರದಲ್ಲಿ ಕಳಿಸ್ಕೊಟ್ರೆ ಆವಾಗ ಒಂದು ಲೆಟರ್ ಬರುತ್ತೆ. ತುಂಬ ಜನ ವೀಡಿಯೋ ಮಾಡಾಕಿರ್ತಾರಲ್ಲ, ನಮ್ಮದು ಪಿನ್ ಐ ಡಿ ಬಂತು ಅಂತ ವೀಡಿಯೋ, ಆ ಥರ ಒಂದು ಲೆಟ್ರ್ ಬರುತ್ತೆ. ಆ ಲೆಟ್ರಲ್ಲಿ ಒಂದು 5 ನಂಬರ್ ಏನೋ ಕೊಟ್ಟಿರ್ತಾರೆ. 5 ನಂಬರು 4 ನಂಬರ್ ಏನೋ ಕೊಟ್ಟಿರ್ತಾರೆ, 4-5 ಕೊಟ್ಟಿರ್ತಾರೆ. ನಾನು ನೋಡಿಲ್ಲಪ್ಪ ಅದು ನಂಬರ್ 5 ಅನ್ನಿಸ್ತದೆ. ಆ 5 ನಂಬರು 4 ನಂಬರು 5 ನಂಬರೇನೋ ನೀವು ಅಕೌಂಟ್ಗೆ ನಿಮ್ಮ ಅಕೌಂಟ್ಗೆ ಯಾರ್ದಾದರೂ ಆಗಿರ್ಬೋದು, ನಿಮ್ಮದೇ ಬೇಕು ಅನ್ನಂಗೆ ಏನಿಲ್ಲ. ಇಲ್ಲ ಅಕೌಂಟು ಬ್ಯಾಂಕ್ ಐ ಡಿ ನಿಮ್ಮ ಮನೆಯವರು ಯಾರೋ, ನಿಮ್ಮ ಮಗಂದೋ ಮಗಳದೋ ನಿಮ್ಮ ಯಜಮಾನ್ರದೋ ಇಲ್ಲ ನಿಮ್ಮ ಹೆಂಡ್ತಿದೋ ಯಾರೋ ನಿಮ್ಮ ಮನೇಲೋ ಇಲ್ಲಾಂದರೆ ನಿಮಗೆ ಗೊತ್ತಿರೋರ್ದು ಯಾರ್ದಾರೋ ಕೊಡ್ಬೋದು. ಯಾವುದು ಅಕೌಂಟ್ ನಂಬರ. ಆ ಅಕೌಂಟ್ ನಂಬರ್ಗೆ ನೀವು ಬ್ಯಾಂಕಿಗೆ ಹೋಗಿ ಈ ಥರ ನಮಗೆ ಯೂಟ್ಯೂಬ್ ಕಡೆಯಿಂದ ನಮಗೆ ದುಡ್ಡು ನಮಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಅದರಿಂದ ನಮಗೆ ದುಡ್ಡು ಬರುತ್ತೆ. ಇದಕ್ಕೆ ಜಾಯಿಂಟ್ ಮಾಡಬೇಕು ಅಂದರೆ ನೀವು ಆ ಬ್ಯಾಂಕಲ್ಲಿ ಹೋಗಿ ಕೊಡಬೇಕು. ಯಾವುದೋ ಪಿನ್ ಐ ಡಿ. ಆವಾಗ ಅವ್ರು ಮಾಡಿಕೊಡ್ತಾರೆ. ಅವ್ರೇನೋ ಒಂದು ಕೋಡ್ ಕೊಡ್ತಾರಂತೆ. ಆ ಕೋಡನ್ನ ನಾವು ಅಕೌಂಟ್ ನಂಬರ್ಗೆ ಜಾಯಿಂಟ್ ಮಾಡಿ, ಈ ನಂಬರ್ ಜಾಯಿಂಟ್ ಮಾಡಿ ಏನೋ ಹಾಕ್ತಾರೆ. ನನ್ನ ಮಗಳು ಮಾಡಿದ್ಲು ಅದನ್ನ. ಒಟ್ಟು ಬ್ಯಾಂಕಿಗೆ ಅಕೌಂಟ್ ಜಾಯಿಂಟ್ ಮಾಡಬೇಕು ಆ ನಂಬರ. ಅಷ್ಟೇ, ಅದು ಮಾಡಿದ್ರೆ ಮುಗೀತು. ಬೇರೆ ಏನೂ ಇಲ್ಲ, ಬೇರೆ ಏನು ಮಾಡೋಂಗಿಲ್ಲ ನೀವು. ಆವಾಗ $10 ಆದಮೇಲೆ ಮಾಡಬೇಕು. ಮತ್ತು ನೀವು $100 ಆಯ್ತಲ್ಲ, $100 ಆದಮೇಲೆ ಆವಾಗ ನಿಮಗೆ ಫಸ್ಟು ಪೇಮೆಂಟ್ ಬರುತ್ತೆ. ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕು. ನೀವು 1,000 ಸಬ್ಸ್ಕ್ರೈಬರ್ಗೆ 4,000 ವಾಚ್ ಅವರ್ ಆದ ತಕ್ಷಣ ಯಾರಿಗೂ ದುಡ್ಡು ಬರೋದಿಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲ. ಮೊನ್ನೆನೂ ಯಾರೋ ಒಬ್ಬರು ಕೇಳ್ತಾಯಿದ್ರು, 1,000 ಸಬ್ಸ್ಕ್ರೈಬರ್ ಆಯಿತು ದುಡ್ಡು ಬರುತ್ತಾ ಅಂತ. ಆ ಥರ ಎಲ್ಲ ಥಿಂಕ್ ಮಾಡೋಕ್ಕೆ ಹೋಗಬೇಡ್ರಿ. 1,000 ಸಬ್ಸ್ಕ್ರೈಬರು 4,000 ವಾಚ್ ಗಂಟೆ, 4,000 ಗಂಟೆ ನೀವು ವಾಚ್ ಅವರ್ ಮಾಡಿದ್ಮೇಲೆ ನಿಮಗೆ ಮೋನೋ ಚಾನಲ್ ಆಗೋದು, ಮಾನಿಟೈಸನ್ ಆನ್ ಆಗೋದು. ಆವಾಗ ನಿಮಗೆ ದುಡ್ಡು ಬರೋದು ಸ್ಟಾರ್ಟ್ ಆಗೋದು. ಅದು ದುಡ್ಡು ಬರೋದು $100 ಆದಮೇಲೆ. ಅರ್ಥ ಆಯ್ತಾ ಇವಾಗಾದ್ರೂ? ಆವಾಗ ಅದಕ್ಕೆ ನಿಮಗೆ ಬೇಗ ಡಾಲರ್ಸ್ ಕೌಂಟ್ ಆಗಬೇಕು ಅಂದರೆ ಆದಷ್ಟು ಲಾಂಗ್ ವೀಡಿಯೋ ಹಾಕೊಂಡೋಗಿ. ಲಾಂಗ್ ವೀಡಿಯೋದಿಂದನೇ ನಿಮಗೆ ದುಡ್ಡು ಬರೋದು. ಆವಾಗ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಅದರಿಂದನೇ ನಿಮ್ಗೆ ದುಡ್ಡು ಬರೋದು. ಈಗ ನೀವು ಲಾಂಗ್ ವೀಡಿಯೋ ಹಾಕ್ಲಿಲ್ಲ, ಶಾರ್ಟ್ಸ್ ಸುಮಾರಾಗಿರೋ ವೀಡಿಯೋ ಹಾಕ್ತೀರಿ ಅಂದ್ಕೊಳ್ರಿ, 1 ನಿಮಿಷದ್ದು 2 ನಿಮಿಷದ್ದು ಆ ಥರ ವೀಡಿಯೋ ಹಾಕ್ತೀರಿ. ಆಗ ಆ ಥರ ಅಡ್ವರ್ಟೈಸ್ಮೆಂಟ್ ಬರೋದಿಲ್ಲ. ಆವಾಗ ಅಡ್ವರ್ಟೈಸ್ಮೆಂಟೇ ಬರೋದಿಲ್ಲ. ನಿಮ್ಗೆ ಅಷ್ಟು ಡೌಟ್ ಇದ್ದರೆ ಯಾರ್ದಾದ್ರೂ ಮೋನೋ ಆಗಿರ್ತದಲ್ಲ,
ಮಾನಿಟೈಸೇಷನ್ ಆನ್ ಆಗಿರ್ತದಲ್ಲ, ಅದು ನಿಮಗೆ ಮಾನಿಟೈಸೇಷನ್ ಆನ್ ಆಗೋದು ಹೆಂಗೆ ಅವ್ರ ಚಾನಲ್ ನೋಡೋದು ನಮಗೆ ಗೊತ್ತಿಲ್ಲ ಅಂದರೆ ಆ ಪಕ್ಕದಲ್ಲೇ ಜಾಯಿನ್ ಅಂತ ಕೊಟ್ಟಿರ್ತಾರೆ ನೋಡಿರಿ. ಯಾವ್ದಾರ ಒಂದು ಚಾನಲ್ಗೆ ಹೋಗ್ರಿ, ಅಲ್ಲಿ ಅವ್ರ ನೇಮು ಪಕ್ಕದಲ್ಲಿ ಬ್ಲ್ಯಾಕ್ ಕಲರು ಒಂದು ಜಾಯಿನ್ ಅಂತ ಕೊಟ್ಟಿರ್ತಾರೆ. ಅದು ಜಾಯಿನ್ ಅಂತ ಇದ್ದರೆ ಅದು ಮೋನೋ ಚಾನಲ್ ಅಂತ, ಅದನ್ನು ತಿಳ್ಕೊಳ್ರಿ ಫಸ್ಟು. ಅದು ಮಾನಿಟೈಸೇಷನ್ ಆನ್ ಆಗೈತೆ ಅಂದರೆ ಅವ್ರಿಗೆ ಅರ್ನಿಂಗ್ ಸ್ಟಾರ್ಟ್ ಆಗೈತೆ ಅಂಥ ಚಾನಲ್ನ ಒಂದು ಸಲ ಚೆಕ್ ಮಾಡಿ. ನೀವು ಚೆಕ್ ಮಾಡಿ ಒಂದು ಚಿಕ್ಕ ವೀಡಿಯೋ ಯಾವ್ದಾರು ಹಾಕಿರ್ತಾರೆ ನೋಡಿರಿ, 5 ನಿಮಿಷದ ಒಳಗಡೆನೇನಾರು ಹಾಕಿದರೆ ಆ ವಿಡಿಯೋ ಆನ್ ಮಾಡಿ ಆವಾಗ ನಿಮಗೆ ಅಲ್ಲಿ ಬರುತ್ತಾ ಅಡ್ವರ್ಟೈಸ್ಮೆಂಟ್ ಏನಾರು ಬರುತ್ತಾ ಇಲ್ವಾ ಅಲ್ಲಿ ಚೆಕ್ ಮಾಡಿರಿ. ಅಲ್ಲಿ ಚೆಕ್ ಮಾಡ್ತು ಅಂದರೆ ಅವಾಗ ನಿಮಗೆ ಅರ್ಥ ಆಗುತ್ತೆ ಯೂಟ್ಯೂಬ್ ಬಗ್ಗೆ. ಆವಾಗ ನೀವು ಚಿಕ್ಕ ವೀಡಿಯೋ ಹಾಕಿದ್ರೆ ನಮಗೆ ಇದು ಅಂದರೆ ಬರೀ ವೀಡಿಯೋ ಒಂದು ಫ್ರೀಯಾಗಿ ವೀಡಿಯೋ ನೋಡ್ಬೋದು ಅವ್ರದ್ದು. ಅದರಿಂದ ಅವ್ರಿಗೆ ಯಾವ ದುಡ್ಡು ಬರೋದಿಲ್ಲ, ₹1 ಬರೋದಿಲ್ಲ. ಅಲ್ಲಿ ಲಾಂಗ್ ವೀಡಿಯೋ ಹಾಕಿದ್ರೇ ದುಡ್ಡು ಸಿಗೋದು ಅವ್ರಿಗೆ. ಚಿಕ್ಕ ವೀಡಿಯೋ ಏನಾದರೂ ಹಾಕ್ತು ಅಂದರೆ ಅದರಿಂದ ಅಡ್ವರ್ಟೈಸ್ಮೆಂಟ್ ಬರೋದಿಲ್ವಲ್ಲ, ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬಂದ್ರೇ ನಮಗೆ ಅರ್ನಿಂಗ್ ಬರೋದು, ಅದು ಸೆನ್ಸ್ ಲೆಕ್ಕ ದುಡ್ಡು ಬರೋದು. ಅದು ಹಾಕ್ಲಿಲ್ಲ ಅಂದರೆ ಚಿಕ್ಕ ವೀಡಿಯೋ ಹಾಕ್ತು ಅಂದರೆ ಅದರಿಂದ ಬರೋದಿಲ್ಲ. ದೊಡ್ಡ ವೀಡಿಯೋ ಹಾಕ್ತು ಅಂದರೆ ಅದರಿಂದ ಬರುತ್ತೆ ನಮಗೆ. ಮಿನಿಮಮ್ಮು ಒಂದು 10 ನಿಮಿಷನಾದ್ರು ಇರಬೇಕು. ಮಿನಿಮಮ್ ಒಂದು 8 ನಿಮಿಷದ ಏನಾರು ಅಕಸ್ಮಾತ್ ಅಯ್ಯೋ ನಮಗೆ ಅಷ್ಟು ದೊಡ್ಡ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಅಂದರೆ ಒಂದು 8 ನಿಮಿಷದ ಮೇಲಾರ ಹಾಕ್ರಿ. ಅವಾಗ ಒಂದರ ಬರುತ್ತೆ, 1-2 ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅದಕ್ಕೆ. ಆವಾಗ ಅವರೇ ನಮ್ಮ ಯೂಟ್ಯೂಬ್ ಕಡೆಯಿಂದನೇ ಕೊಡೋದು ನಿಮಗೆ ಅಡ್ವರ್ಟೈಸ್ಮೆಂಟ. ಅವರೇ ಕೊಡ್ತಾರೆ 1-2 ಆ ಥರ ವೀಡಿಯೋ. ಒಂದೊಂದು ವೀಡಿಯೋಗೆ ಬರೋದೇ ಇಲ್ಲ, ಅಡ್ವರ್ಟೈಸ್ಮೆಂಟೇ ಬರೋದಿಲ್ಲ. ಆವಾಗ ಅವ್ರು ವೀಡಿಯೋ ಮಾಡಿರ್ತಾರಲ್ಲ, ವ್ಯೂ ಬರುತ್ತೆ ಅಷ್ಟೇ. ಅವ್ರಿಗೆ ವ್ಯೂ ಬಂದು ಅದರಿಂದ ಸ್ವಲ್ಪ ಸೆನ್ಸ್ ಬರ್ಬೋದೇನೋ, ಸೆನ್ಸ್ ಲೆಕ್ಕದಲ್ಲಿ ಕೊಡ್ಬೋದೇನೋ. ಈ ಚಿಕ್ಕ ವೀಡಿಯೋ ಹಾಕಿರ್ತಾರಲ್ಲ ಅದರಿಂದ ಯಾವುದೂ ಬರೋದಿಲ್ಲ, ಅವ್ರಿಗೆ ದುಡ್ಡೇ ಬರೋದಿಲ್ಲ. ಸುಮ್ಮನೆ ವ್ಯೂ ಕೌಂಟ್ ಆಗಬೇಕು. 1,500 ವ್ಯೂ ಆದಮೇಲೆ $1 ಬರುತ್ತೆ. ಅದು 1,500 ವ್ಯೂ ಬರಬೇಕು, ಆವಾಗ $1 ಕೌಂಟ್ ಆಗುತ್ತೆ. ಅದೇ ನೀವೇನಾದರೂ ಲಾಂಗ್ ವೀಡಿಯೋ ಹಾಕಿದ್ರೆ ಆಗ ಬೇಗ ಬಂದುಬಿಡ್ತದೆ. ಆವಾಗ ನಿಮಗೆ ಇದು ಬಂದುಬಿಡ್ತದೆ, ಯಾವುದೋ ಡಾಲರ್ಸ್ ಕೌಂಟ್ ಆಗುತ್ತೆ, ಬೇಗ ಡಾಲರ್ಸ್ ಕೌಂಟ್ ಆಗುತ್ತೆ. ಅದಕ್ಕೆ ನೀವು ಆದಷ್ಟು ಲಾಂಗ್ ವೀಡಿಯೋ ಹಾಕಿ. ಆವಾಗ ಲಾಂಗ್ ವೀಡಿಯೋ ಹಾಕ್ತೀರಾ, ಲಾಂಗ್ ವೀಡಿಯೋ ಹಾಕಿ ಕಮೆಂಟ್ ಹಾಕ್ತಾರೆ ನೋಡಿರಿ. ಆಗ ನೀವು ಹೇಳ್ತೀರಲ್ಲ, ಪ್ಲೀಸ್ ನಮ್ಮ ವೀಡಿಯೋಗೆ ಏನಾರ ಈ ವಿಡಿಯೋ ಇಷ್ಟ ಆದರೆ ನಮಗೆ ಕಮೆಂಟ್ ಮಾಡಿ, ಲೈಕ್ ಕೊಡಿ ಅಂತ. ನಿಮಗೆ ಲೈಕ್ ಇನ್ನೂ ಬರೋದಿಲ್ಲ. ವಿಡಿಯೋ ಕಮೆಂಟ್ ಮಾಡ್ತಾರಲ್ಲ, ಕಮೆಂಟ್ ಮಾಡಿದ ತಕ್ಷಣ ರಿಪ್ಲೈ ಮಾಡಿರಿ. ಅವ್ರಿಗೆ ತಕ್ಷಣ ರಿಪ್ಲೈ ಮಾಡಿದ್ರೆ ನಿಮಗೆ ವ್ಯೂ ಜಾಸ್ತಿ ಆಗುತ್ತೆ. ಇವತ್ತು ವೀಡಿಯೋ ಹಾಕಿರ್ತೀರಾ, ಇನ್ನು ನೆಕ್ಸ್ಟ್ ಡೇನೋ ನೋಡೋಕ್ಕೆ ಹೋಗಬೇಡ್ರಿ. ನಮಗೆ ಗೊತ್ತಿರಲಿಲ್ಲ ಇದು, ನನ್ನ ಮಗಳು ಹೇಳಿದ್ಮೇಲೆ ನನಗೆ ಗೊತ್ತಾದದ್ದು. ತಕ್ಷಣ ನಾವು ರಿಪ್ಲೈ ಮಾಡಿದ್ರೆ ವ್ಯೂ ಜಾಸ್ತಿ ಆಗುತ್ತೆ. ಅವ್ರಿಗೆ ರಿಪ್ಲೈ ಮಾಡಬೇಕು ನಾವು ಯಾರಾದರೂ. ಆಮೇಲೆ ರಿಪ್ಲೈ ಮಾಡಿದ್ರೆ ಆಮೇಲೆ ನೆಕ್ಸ್ಟ್ ಅವ್ರ ವೀಡಿಯೋ ಅಯ್ಯೋ ಪರವಾಗಿಲ್ಲ ನಮ್ಮ ರಿಪ್ಲೈ ಮಾಡ್ತಾರೆ, ನಾವು ಮಾತಾಡಿರೋದಕ್ಕೆ ಅವ್ರು ರಿಪ್ಲೈ ಮಾಡ್ತಾರೆ ಅಂದ್ಬಿಟ್ಟು ಮತ್ತೆ ಅವ್ರು ನಮ್ಮ ವೀಡಿಯೋಗೆ ವೆಯ್ಟ್ ಮಾಡ್ತಾ ಇರ್ತಾರೆ ಮತ್ತೆ ಏನು ಹಾಕ್ಬೋದು ಅಂತ. ನೀವೇನಾದರೂ ತುಂಬ ಜನ ರಿಪ್ಲೈ ಮಾಡೋದಿಲ್ಲ ಗೊತ್ತಾ, ತುಂಬ ಜನ ರಿಪ್ಲೈ ಮಾಡೋದಿಲ್ಲ. ನಾವು ಮಾಡ್ತಾ ಇರಲಿಲ್ಲ, ನಾವು ನಮ್ಮನೆ ಕುಕಿಂಗೆಲ್ಲ ಗೊತ್ತಿರಲಿಲ್ಲ ನಮಗೆ. ಸುಮ್ಮನೆ ಟೈಮ್ ಇರ್ತಾರಲ್ಲ, ಅಯ್ಯೋ ಹೋಗಿ ಅಷ್ಟೋ ಜನ ಅದೇನೇನೋ ಆಗ್ತಾಯಿರ್ತಾರೆ, ನಾವು ರಿಪ್ಲೈನೇ ನೋಡ್ತಾ ಇರಲಿಲ್ಲ ಗೊತ್ತಾ. ನಮ್ಮನೆ ಕುಕಿಂಗಲ್ಲಿ ನೋಡ್ತಾ ಇರಲಿಲ್ಲ ನಾವು. ನನ್ನ ಮಗಳು ಯಾಕೆ ಮಮ್ಮಿ ರಿಪ್ಲೈ ರಿಪ್ಲೈ ಮಾಡಿದ್ರೇ ನಮಗೆ ಇದು ಬರೋದು, ನಮಗೆ ವ್ಯೂ ಜಾಸ್ತಿ ಆಗೋದು ಅಂತ. ನಾವು ಕೆಲಸದಲ್ಲಿ ಬ್ಯುಸಿಲಿ ನಾವು ರಿಪ್ಲೈನೇ ಮಾಡ್ತಾ ಇರಲಿಲ್ಲ. ಆಮೇಲೆ ನನ್ನ ಮಗಳು ಯಾವಾಗ ಈ ಪೇಮೆಂಟು ಅನುಷಾ ವಿಜಯ್ ಇದು ನಮ್ಮನೆ ಕುಕಿಂಗಲ್ಲಿ ಪೇಮೆಂಟ್ ಫಸ್ಟ್ ಪೇಮೆಂಟ್ ಬಂತು, ನಾವು ಎಲ್ರಿಗೂ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ಕೊಬಂದು ನಮಗೆ ವ್ಯೂಸ್ ಜಾಸ್ತಿ ಆಯಿತು ಗೊತ್ತಾ. ನಮಗೆ ಆವಾಗಲೇ ಗೊತ್ತಾದದ್ದು. ನನ್ನ ಮಗಳು ಹಂಗೆ ಅಂದದ್ದು, ನಾವು ಯಾವಾಗ ಅವರು ಹಾಕಿದ ತಕ್ಷಣ ಅವರು ಕಮೆಂಟ್ಗೆ ನಾವು ರಿಪ್ಲೈ ಮಾಡಿದ ತಕ್ಷಣ ನಾವು ರಿಪ್ಲೈ ಮಾಡಿದ್ರೆ ಅವಾಗ ವ್ಯೂ ಜಾಸ್ತಿ ಆಗುತ್ತೆ. ಅದಕ್ಕೆ ಅವ್ರು ಕಮೆಂಟ್ ಹಾಕಿದ ತಕ್ಷಣ ರಿಪ್ಲೈ ಮಾಡಬೇಕು ನಾವು, ಆವಾಗ ನಮಗೆ ವ್ಯೂ ಜಾಸ್ತಿ ಆಗುತ್ತೆ. ಅದಕ್ಕೆ ಹೇಳೋದು. ಅದಕ್ಕೆ ನೀವು ಫಸ್ಟ್ ಯೂಟ್ಯೂಬ್ ಚಾನಲ್ ಏನಾರು ಸ್ಟಾರ್ಟ್ ಮಾಡ್ತು ಅಂದರೆ ಫಸ್ಟ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಆಮೇಲೆ ಬೇರೆಯವ್ರದ್ದು ವೀಡಿಯೋ ಎಲ್ಲೆಲ್ಲ ಕಾಪಿ ಮಾಡೋಕ್ಕೆ ಹೋಗ್ಬೇಡ್ರಿ. ಬೇರೆಯವ್ರು ಬೇಕಾದ್ರೆ ವೀಡಿಯೋ ನೋಡಿ ಪರವಾಗಿಲ್ಲ, ಬೇರೆಯವ್ರ ವೀಡಿಯೋ ನೋಡಿ ಅದೇ ಥರ ಮಾಡಿ. ಅವ್ರು ಹೇಗೆ ಮಾಡ್ತಾವ್ರೆ ಹಾಗೇ ಮಾಡಿ ಪರವಾಗಿಲ್ಲ. ಆದರೆ ಅದು ಅವ್ರ ವೀಡಿಯೋ ತಂದು ನಿಮ್ಮ ವೀಡಿಯೋಗೆ ಹಾಕಬೇಡ್ರಿ. ಅದೊಂದೇ, ಅವರು ವೀಡಿಯೋ ಅವರು ಮಾಡಿರ್ತಾರಲ್ಲ ಆ ವೀಡಿಯೋ ತಂದು ನಿಮ್ಮ ವೀಡಿಯೋಗೆ ಹಾಕೊಳ್ಳೋಕೆ ಹೋಗ್ಬೇಡ್ರಿ. ಆಮೇಲೆ ಟಿ ವಿಲಿ ಬರೋದು ದಯವಿಟ್ಟು ಮೊನ್ನೆನೋ ಯಾವುದು ಅಮ್ಮು ಅಂತ ಅವರು ಹಾಕಿದ್ದಾರೆ ನೋಡಿರಿ. ಅವರು ಬಿಗ್ ಬಾಸ್ದೆಲ್ಲ ಹಾಕೊಬಿಟ್ಟವ್ರೆ. ಆ ಥರ ಬಿಗ್ ಬಾಸ್ದಾಗಲಿ, ಟಿ ವಿಲಿ ಧಾರಾವಾಹಿದಾಗಲಿ, ಸಿನಿಮಾದಾಗಲಿ ದಯವಿಟ್ಟು ಆ ಥರ ಹಾಕೊಳ್ಳೋಕೆ ಹೋಗ್ಬೇಡ್ರಿ. ಇಲ್ಲಾಂದರೆ ನೀವೇನಾರು ಆ ಥರ ಹಾಕಬೇಕು ಅಂದರೆ ಎಡಿಟ್ ಮಾಡಿ ನಿಮ್ಮ ಸ್ವಂತ ವಾಯ್ಸ್ ಕೊಡ್ರಿ. ಅದಕ್ಕೆ
ವಾಯ್ಸ್ ಕೊಡ್ರಿ, ಆವಾಗ ಅದೇನೂ ಆಗೋದಿಲ್ಲ. ನೀವೇನು ಇಲ್ಲದೇ ಟಿ ವಿಲಿ ಬರೋದನ್ನೇ ನೀವು ಟಿ ವಿಲಿ ಬರ್ತಾಯಿರ್ತಾರೆ ಅದನ್ನ ವೀಡಿಯೋ ಮಾಡಿಬಿಟ್ಟು ನಿಮ್ಮ ಚಾನಲ್ಗೆ ಹಾಕತ್ತು ಅಂದರೆ ಅದು ಚಾನಲ್ಲೇ ಡಿಲೀಟ್ ಆಗೋಗುತ್ತೆ. ಅದು ಇವಾಗ ಡಿಲೀಟ್ ಮಾಡೋದಿಲ್ಲ ಅವರು, ಇವಾಗ ಡಿಲೀಟ್ ಮಾಡೋದಿಲ್ಲ. ಅವ್ರು ಏನು ಮಾಡ್ತಾರೆ ಗೊತ್ತಲ್ಲ, ಕೊನೆಯಲ್ಲಿ ಮಾಡ್ತಾರೆ. ಅದು ಮಾನಿಟೈಸೇಷನ್ ಆನ್ ಆಯ್ತದಲ್ಲ, 4,000 ವಾಚ್ ಅವರು, 1,000 ಸಬ್ಸ್ಕ್ರೈಬರ್ ಎಲ್ಲ ಆಗಿ ನಾವು ಅಪ್ಲೈ ಮಾಡ್ತೀವಲ್ಲ, ನಾವು ಅಪ್ಲೈ ಮಾಡ್ತಾ ಅವಾಗ ಕೊಡ್ತಾರೆ. ಫಸ್ಟೇ ಅವ್ರು ಕೊಟ್ಬಿಟ್ರೆ ಅದಕ್ಕೆ ಚಾನಲ್ ಹೋಯ್ತು ಅಂದರೆ ಪರವಾಗಿಲ್ಲ, ಒಂದು ಚಿಕ್ಕ ಸ್ವಲ್ಪ ಜನ ಇರ್ತಾನೆ ಹೋದ್ರೂ ಹೋಯ್ತು ಅನ್ಬೋದು. ಅವಾಗಾರ ಕೊಡೋದಿಲ್ಲ ಅವರು, ಲಾಸ್ಟಲ್ಲಿ ಕೊಡ್ತಾರೆ. ಅವಾಗ ಎಷ್ಟು ನಾವು ಅದು 4,000 ಮಾಡೋಕ್ಕೆ ನಾವು ಎಷ್ಟೊಂದು ಕಷ್ಟಪಟ್ಟಿರ್ತೀವಲ್ವ, ಅದು ತುಂಬ ಮೋಸ ಅಲ್ವಾ ಯೂಟ್ಯೂಬ್ ಕಡೆಯಿಂದ. ಅವರು ಫಸ್ಟೇ ಕೊಟ್ಬಿಟ್ರೆ ಅವಾಗ ಗೊತ್ತಾಯ್ತದೆ ಪಾಪ ಅವ್ರಿಗೆ, ಬೇರೆಯವ್ರಿಗೆ ಚಾನಲ್ ಹೊಸ್ದಾಗಿ ಮಾಡಿರೋರಿಗೆ. ಅವ್ರು ಹಂಗೆ ಮಾಡೋದಿಲ್ಲ, ಲಾಸ್ಟಲ್ಲಿ ಕೊಡ್ತಾರೆ. ಲಾಸ್ಟಲ್ಲಿ ಕೊಟ್ಟರೆ ಅಷ್ಟೆಲ್ಲ ಕಷ್ಟಪಟ್ಟು ವೇಸ್ಟ್ ಅಲ್ವಾ. ಅದಕ್ಕೆ ಹೇಳೋದು, ದಯವಿಟ್ಟು ನೀವು ಆ ಥರ ಅದು ಬೇರೆದಂತೂ ನೀವು ಹಾಕೊಳ್ಳೋಕ್ಕೆ ಹೋಗ್ಬೇಡ್ರಿ. ಬೇರೆ ವೀಡಿಯೋಸ್ ಅಂತೂ ನೀವು ಸ್ವಂತ ಕ್ರಿಯೇಟ್ ಮಾಡಿರಿ. ತಮ್ಲೇನ್ ಆಗಲಿ, ಟೈಟಲ್ ಆಗಲಿ, ನೀವು ಬರೆಯೋದಾಗಲಿ, ತಮ್ಲೇನ್ ಮಾಡೋದಾಗಲಿ, ಆಮೇಲೆ ವೀಡಿಯೋ ಮಾಡೋದಾಗಲಿ ಎಲ್ಲ ನಿಮ್ಮ ಸ್ವಂತ ಇರಬೇಕು, ಸ್ವಂತ ಕಂಟೆಂಟ್ ಇರಬೇಕು. ಬೇರೆಯವ್ರದ್ದು ಯಾವುದೂ ಕಾಪಿ ಮಾಡೋಕ್ಕೆ ಹೋಗ್ಬೇಡ್ರಿ. ಬೇರೆಯವ್ರು ಕಾಪಿ ಮಾಡ್ತು ಅಂದರೆ ನಿಮ್ಮ ಚಾನಲ್ ಹೋಗುತ್ತೆ, ಹೇಳ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ಅದನ್ನೆಲ್ಲ ಅರ್ಥ ಮಾಡ್ಕೊಂಡು, ಅದನ್ನೆಲ್ಲ ಕೊಟ್ಟಿರ್ತಾರೆ ನಿಮಗೆ ಯಾವುದರಲ್ಲಿ, ವೈ ಟಿ ಸ್ಟುಡಿಯೋದಲ್ಲಿ. ಅದೇ ವೈ ಟಿ ರೂಲ್ಸ್ ಅಂತಾರಲ್ಲ, ಅದರಲ್ಲೆಲ್ಲ ಕೊಟ್ಟಿರಿ. ಅದಕ್ಕೆ ವೈ ಟಿ ರೂಲ್ಸ ಫಸ್ಟು ಓದ್ರಿ, ಅದನ್ನ ಕರೆಕ್ಟಾಗಿ ನೀವು ಅದನ್ನ ಫಾಲೋ ಮಾಡಿದ್ರೆ ಆ ಥರ ತಪ್ಪೇನೂ ಮಾಡೋಕ್ಕೆ ಹೋಗೋದಿಲ್ಲ. ಒಬ್ಬೊಬ್ರಿಗೆ ಅದು ಗೊತ್ತೇ ಇರೋದಿಲ್ಲ. ಒಬ್ಬೊಬ್ಬರು ಮೊನ್ನೆ ನನ್ನ ಚಾನಲ್ಗೆ ಯಾರೋ ಒಬ್ಬರು ಬಂದಿದ್ದರು, ಅವರು ಪಾಪ ಅವ್ರಿಗೆ ಗೊತ್ತಿಲ್ಲ. ಅವರೇನು ಅಂದ್ಕೊಂಡವ್ರೆ 600 ವಾಚ್ ಅವರ್ ಆಗೈತಿ ಅಂತ. ಅವ್ರು ನೋಡಿದ್ರೆ 600 ವಾಚ್ ಅವರ್ ಎಲ್ಲಿ ಗೊತ್ತಾಗಿರೋದು, ವಾಚ್ ಅವರ್ ಆಗಿಲ್ಲ, ಅದು 600 ವ್ಯೂಸು ಶಾರ್ಟ್ಸ್ ವೀಡಿಯೋಗೆ ಬಂದಿರೋದು. ಯಾವುದಕ್ಕೆ, ಶಾರ್ಟ್ಸ್ ವೀಡಿಯೋಗೆ 600 ಏನೋ ಓಡಿರ್ಬೋದೇನೋ. ನಿಮ್ಮದು ವಾಚ್ ಅವರ್ ಎಷ್ಟಾಗೈತೆ ಅಂತ 600. 600 ಅವ್ರ ಚಾನಲ್ ಓಪನ್ ಮಾಡ್ತು ಅಂದರೆ ಬರೀ 40 ವೀಡಿಯೋ ಹಾಕವ್ರೆ. 40 ವೀಡಿಯೋ, ಒಂದು 40 ವೀಡಿಯೋದಲ್ಲಿ ಬರೀ 20 ಅಷ್ಟೇ ಓಡಿರೋದು. ಅದು ಹೊಸ್ದಾಗಿ ಚಾನಲ್ ಓಪನ್ ಮಾಡವ್ರೆ. ಒಂದು ತಿಂಗಳು ಏನೋ ಚಾನಲ್ ಓಪನ್ ಮಾಡಿ 600 ಆಗೈತೆ ವಾಚ್ ಅವರು. ನಾನು ಇಲ್ಲ, ಆ ಥರ ಆಗೋದಿಲ್ಲ ನೋಡಿರಿ ಅಂದರೆ, ಆಮೇಲೆ ಪಾಪ ಅವ್ರಿಗೆ ಗೊತ್ತಾಗಿಲ್ಲ ಅವ್ರಿಗೆ. ಆಮೇಲೆ ಹೇಳ್ದು ನಾವು, ಅದು ವಾಚ್ ಅವರಲ್ಲ, ವ್ಯೂಸ್ ಬಂದಿರೋದು ನಿಮ್ಮ ಶಾರ್ಟ್ಸ್ ವಿಡಿಯೋ, ಅದೇನು ಕೌಂಟ್ ಆಗೋದಿಲ್ಲ. ಲಾಂಗ್ ವಿಡಿಯೋ ಹಾಕಿದ್ರೆ ನಿಮಗೆ ಕೌಂಟ್ ಆಗೋದು ಅಂದ್ಕೊಂಡು. ತುಂಬ ಜನ ಗೊತ್ತಿಲ್ಲ, ತುಂಬ ಜನ ಯೂಟ್ಯೂಬ್ ಹೊಸ್ದಾಗಿ ಚಾನಲ್ ಓಪನ್ ಮಾಡಿರ್ತಾರಲ್ಲ, ತುಂಬ ಜನ ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ, ಆಗ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ತನಕ ಅರ್ಥ ಆಯಿತು ಅಂದ್ಕೋತೀನಿ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೇನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ನಾವು ರಿಪ್ಲೈ ಮಾಡ್ತೀವಿ. ನಮ್ಗೆ ಗೊತ್ತಿದ್ದರೆ ಖಂಡಿತ ನಾವು ರಿಪ್ಲೈ ಮಾಡ್ತೀವಿ. ಹೊಸ್ದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಆಗ ನಾವು ಯಾವುದೇ ವೀಡಿಯೋ ಹಾಕಿದ್ರೂ ನೀವು ಫಸ್ಟ್ ನೀವು ನೋಡ್ಬೋದು. ನೋಟಿಫಿಕೇಷನ್ ಅಂತ ಆಲ್ ಆಪ್ಷನ್ ಆನ್ ಮಾಡಿಕೊಂಡ್ರೆ, ಆಲ್ ಅಂತ ಆಪ್ಷನ್ ಇರ್ತದೆ, ಅದನ್ನ ಆನ್ ಮಾಡಿಕೊಂಡ್ರೆ ನಾವು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾವು ಲೈವ್ ಆನ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ನಮ್ದು ಇನ್ನೂ ಒಂದು ಚಾನಲ್ ಇದೆ, ನಮನ ವಿಜಯ್ ಕುಮಾರ್ ಅಂತ. ನಮ್ಮದು 2 ಚಾನಲ್ ಇದೆ. 2 ಚಾನಲ್ಗೆ ಸಪೋರ್ಟ್ ಮಾಡಿದ್ರೆ ನಾನು 2 ಚಾನಲಿಂದ ಖಂಡಿತ ನಿಮಗೆ ಸಪೋರ್ಟ್ ಮಾಡೇ ಮಾಡ್ತೀನಿ. ಯಾರೇ ವೀಡಿಯೋಸ್ ನೋಡಿದ್ರೆ ಕಮೆಂಟ್ ಹಾಕ್ಬಿಟ್ಟು ನಾವು ಕಮೆಂಟ್ ಹಾಕಿದ ತಕ್ಷಣ ನಾನು ನಿಮಗೆ 2 ಐಡಿಯಿಂದ ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ಆಯಿತಾ. ನಾವು ನಮ್ಮ ವೀಡಿಯೋ ನೋಡೋದಕ್ಕೆ ನಮ್ಮ ವೀಡಿಯೋ ನೋಡ್ತಿರಲ್ಲ, ನಾನೇನು ಸುಮ್ಮನೆ ಆಗೋದಿಲ್ಲ. ಖಂಡಿತ ರಿಟರ್ನ್ ನಿಮ್ಮ ವೀಡಿಯೋ ಆನ್ ಮಾಡಿ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನಾನು ಕಮೆಂಟ್ ಹಾಕ್ತೀನಿ, ಓಕೆನಾ. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.